ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಆಫ್ಟರ್ ಐ ಗೆಸ್ 2 ವೀಕ್ಸ್ ಆದಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು ಕರೆಂಟ್ ಫೀಲಿಂಗ್ಸ್ ಅಥವಾ ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಮಥಿಂಗ್ ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ. ಅಂದರೆ ಬೇಸ್ಡ್ ಆನ್ ಸ್ವಲ್ಪ ಆಸ್ಟ್ರಾಲಜಿ ಬರ್ತ್ ಚಾರ್ಟ್ನು ತಗೊಂಡು ಪ್ಲಾನೆಟರಿ ಪೊಸಿಷನ್ಸ್ ಮೇಲೆ ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಇನ್ ಡೆಪ್ತ್ ಆಗಿ ಡೀಟೇಲ್ಸ್ ಕೊಡೋಣ, ಆ ಥರ ಒಂದು ಟಾಪಿಕ್ ಇಟ್ಕೊಂಡು ಬರೋಣ ಅಂತ ಇದ್ದೀನಿ. ಸೊ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಸಮಥಿಂಗ್ ಡಿಫ್ರೆಂಟ್ ಮಾಡಿದ್ರೆ ಒಳ್ಳೇದ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ ಅಂತ. ಸೊ ಸಮಥಿಂಗ್ ವೆರೈಟಿ ಇರಲಿ ಅಂತ ಅನ್ನಿಸ್ತು. ಇಟ್ಸ್ ಜಸ್ಟ್ ದಟ್ ಒಂದಷ್ಟು ನಾನು ಪಿಕ್ ಮಾಡ್ತೀನಿ ಕಾರ್ಡ್ಸ್ನ. ಫಸ್ಟ್ ಹೌಸ್, 7th ಹೌಸ್, ಹೆಂಗೆ ಬರ್ತಾರೆ ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ಎಲ್ಲದೂ ಒನ್ ಬೈ ಒನ್ ಆ ಥರ ಒಂಥರ ಲೈಕ್ ಆಸ್ಟ್ರಾಲಜಿನ ಮಿಕ್ಸ್ ಮಾಡೋಣ ಅಂತ. ಸೊ ಹೇಳಿ ನೀವೇನಾದ್ರೂ ಓಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತುಂಬ ಮೆಸೇಜಸ್ ಬಂತು ಅಂದರೆ ನಾನು ಆಸ್ಟ್ರಾಲಜಿನೂ ಕಂಬೈನ್ ಮಾಡೋದಕ್ಕೆ ಐ ಆಮ್ ವೆರಿ ಮಚ್ ರೆಡಿ. ಬಿಕಾಸ್ ಟ್ಯಾರೋನ ನಾನು ಎಷ್ಟು ಇಷ್ಟಪಡ್ತೀನಿ ಅಷ್ಟೇ ನಾನು ಆಸ್ಟ್ರಾಲಜಿನೂ ಇಷ್ಟಪಡ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಟ್ಯಾರೋ ಕಲಿಯೋದಕ್ಕೂ ಮುಂಚೆ ಫಸ್ಟ್ ಕಲ್ತಿದ್ದೆ ಆಸ್ಟ್ರಾಲಜಿ. ಬಟ್ ಆಸ್ಟ್ರಾಲಜಿ ಬಂದ್ಬಿಟ್ಟು ಇಟ್ಸ್ ಎನ್ ಓಷನ್. ನಾನು ಇನ್ನೂ ಐ ಆಮ್ ಸ್ಟಿಲ್ ಅ ಲರ್ನರ್. ಆಸ್ಟ್ರಾಲಜಿನ ಕಂಪ್ಲೀಟ್ಲಿ ಐ ಆಮ್ ನಾಟ್ ಪ್ರೊಫೆಷ್ನಲ್, ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಬಟ್ ನಾನು ಒಂದು ಆವ್ರೇಜ್ ಇಂಟರ್ಮೀಡಿಯೇಟ್ ಸ್ಟೇಜ್ನ ಕ್ರಾಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಎಸ್ ಗೈಸ್, ಕರೆಂಟ್ ಎನರ್ಜೀಸ್ ಅಥವಾ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತು. ಆ್ಯಂಡ್ ಈ ಒಂದು ಡೆಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ವೈ? ಬಿಕಾಸ್ ನನ್ನ ಸಬ್ಸ್ಕ್ರೈಬರ್, ಐ ಡೋಂಟ್ ರಿಮೆಂಬರ್ ಯುವರ್ ನೇಮ್, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಎಸ್, ನಿಮಗೋಸ್ಕರ ಈ ಒಂದು ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಡೆಕ್ನ ತುಂಬ ಇಷ್ಟಪಡ್ತೀನಿ ನಾನು. ನನಗಿಷ್ಟ ಈ ಡೆಕ್ ಅಲ್ಲಿ ರೀಡಿಂಗ್ ಮಾಡೋದು ಅಂತೆಲ್ಲ ತುಂಬ ಮೆಸೇಜಸ್ ಹಾಕಿದ್ದೀರಾ. ಸೊ ದ್ಯಾಟ್ಸ್ ವೈ ಈ ಒಂದು ಡೆಕ್ನ ಯೂಸ್ ಮಾಡೋಣ. ದಿಸ್ ಇಸ್ ನಾನು ಇದನ್ನ ಯಾಕೆ ಜಾಸ್ತಿ ಯೂಸ್ ಮಾಡಲ್ಲ ಈ ಡೆಕ್ ಅಂತ ಅಂದರೆ, ತುಂಬ ಸ್ಲಿಪ್ಪರಿ ಒನ್ ಥಿಂಗ್, ಅಂದರೆ ತುಂಬ ಜಾರುತ್ತೆ ಇದು. ಅಷ್ಟೊಂದು ಏನು ಫುಲ್ ಶಫಲ್ ಮಾಡಿ ಇಂಟ್ಯೂಷನ್ ಯೂಸ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಒಂದು 10 ಕಾರ್ಡ್ಸ್ ಬಿಟ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಈಸ್ ವೈ ಅದು ಕೈಯಿಂದ ಬೇಗ ಜಾರ್ ಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಶೈನಿಂಗ್, ತುಂಬಾ ಶೈನಿಂಗ್ ಇದು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಎಸ್, ನೀವು ಕೇಳಿದ್ದೀರಾ, ನೀವು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಅಂತ ಯಾವಾಗಲೂ ಡೈಲಾಗ್ ಹೊಡಿತೀನಿ ಅನ್ಕೋಬೇಡಿ, ನಾನು ಮಾಡ್ತೀನಿ. ಸೊ ಎಸ್, ಈ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಎಸ್, ತಡ ಮಾಡೋದು ಬೇಡ ಗೈಸ್. ಯಾರೆಲ್ಲ ಹೊಸೊಬ್ರಿದ್ದೀರಾ, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಇಮೇಜಸ್ ಬರುತ್ತೆ ಸ್ಕ್ರೀನ್ ಮುಂದೆ. ಇಮೇಜಸ್ ಚೂಸ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಒಂದು ಝೋಡಿಯಾಕ್ ಸೈನ್ ಅಥವಾ ಬರ್ತ್ ಡೇಟ್ ಹಾಕಿರ್ತೀನಿ. ನಿಮ್ಮ ಝೋಡಿಯಾಕ್ ಸೈನ್ ಪ್ರಕಾರ ಅಥವಾ ಬರ್ತ್ ಡೇಟ್ ಪ್ರಕಾರ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಗೈಸ್, 2 ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ತುಂಬಾನೇ ಇಂಟ್ರೊಡಕ್ಷನ್ ತುಂಬ ಲೆಂತಿ ಆಯಿತು ಅಂತ ಫೀಲ್ ಆಗ್ತಾ ಇದೆ. ಓಕೆ, 2 ಆಪ್ಷನ್ಸ್ ಅಂದರೆ ಇಮೇಜಸ್ ನಿಮ್ಮ ಕಣ್ಮುಂದೆ ಇವಾಗ ಬರುತ್ತೆ. ಓಕೆ, ಐ ಹೋಪ್ ನೀವೊಂದು ರೈಟ್ ಆಪ್ಷನ್ನ ಅಥವಾ ಇಮೇಜ್ನ ಚೂಸ್ ಮಾಡಿದ್ದೀರಾ ಅಂತ. ಅಗೈನ್ ಪಾಸ್ ಮಾಡ್ಕೊಳ್ಳಿ, ಇನ್ ಕೇಸ್ ನಿಮಗೆ ಇನ್ನೂ ಡೀಪ್ ಆಗಿ ಫೋಕಸ್ ಮಾಡಬೇಕು ಇಮೇಜಸ್ ಅಂತ ಅನ್ಸಿದ್ರೆ ಪಾಸ್ ಮಾಡಿ ಮತ್ತೆ ಬ್ಯಾಕ್ ಹೋಗಿ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ತುಂಬ ಓವರ್ ಥಿಂಕ್ ಮಾಡಿಬಿಡಿ. ಓಕೆ, ಆ ಒಂದು ಮೂಮೆಂಟಲ್ಲಿ ಯಾವ್ದು ನಿಮಗೆ ಸರಿ ಅನಿಸುತ್ತೆ ಜಸ್ಟ್ ಗೋ ವಿತ್ ದಟ್. ಜಾಸ್ತಿ ಅದನ್ನ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಎಸ್, ಇಮೇಜಸ್ ಚೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಇಲ್ಲೇನೋ ಮಾರ್ಕ್ ಆಗಿದೆ ಅಲ್ಲ.
ಯಾ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಸೊ ಗೈಸ್, ಎಸ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ರೈಟ್, ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ, ನಿಮ್ಮ ಮೇಲೆ ಕನೆಕ್ಷನ್ ಹೋಗ್ತಾ ಅವರ ಒಂದು ಇಂಟೆನ್ಷನ್ ಏನಾದ್ರು ಚೇಂಜ್ ಆಗುತ್ತಾ, ಇದೆಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಎಸ್, ಸ್ಟಾರ್ಟ್ ಮಾಡೋಣ. ಎಲ್ಲದು ಮಾಡೋದಕ್ಕೂ ಮುಂಚೆ ಫಸ್ಟ್ ಕರೆಂಟ್ ಎನರ್ಜೀಸ್ ನೋಡೋಣ, ಆ್ಯಂಡ್ ದೆನ್ ಅವರ ಒಂದು ಫೀಲಿಂಗ್ಸ್ ಮೇಲೆ ಚೆಕ್ ಮಾಡೋಣ. ಸೊ ಆಲ್ವೇಸ್ ಟ್ಯಾರೋ ಕಾರ್ಡ್ ಕಲಿಬೇಕಾದ್ರೆ ಅಥವಾ ಗೈಡೆನ್ಸ್ ನೋಡಬೇಕಾದ್ರೆ ಒಂದೇ ಕಾರ್ಡ್ ನೋಡ್ಬಿಟ್ಟು ನೀವು ಕನ್ಕ್ಲೂಷನ್ನಿಗೆ ಬರಬೇಡಿ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು, ಬಟ್ ಕನ್ಕ್ಲೂಷನ್ನಿಗೆ ಯು ಕೆ ನಾಟ್ ಒಂದೇ ಕಾರ್ಡಿಂದ 2 ಕಾರ್ಡಿಂದ ಬರೋದಕ್ಕೆ ಆಗಲ್ಲ. ಓಕೆ, ಗ್ರೂಪ್ 1, ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಏನಾಗ್ತಾ ಇದೆ ನಿಮ್ಮಿಬ್ರು ಮಧ್ಯ, ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಇದೊಂದು ಕಾರ್ಡ್ ಈ ಕಡೆನೆ ಬಂದು ಬಿದ್ಬಿಡ್ತು, 2-3 ಬರ್ತಾ ಇದೆ, ಬಟ್ ಯಾ, ಲೆಟ್ ಮಿ ಟೇಕ್ ದಿಸ್. 9 ಆಫ್ ಪೆಂಟಕಲ್ಸ್ ಬಂದಿದೆ, ಕರೆಂಟ್ ಎನರ್ಜೀಸ್. ಓಕೆ, ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ನೀವೇನು ಅವ್ರ ಜೊತೆ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಪ್ರಾಬಬ್ಲಿ ಒನ್ ಸೈಡೆಡ್ ಎನರ್ಜಿ ಆ ಥರ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನೀವು ಕೂಡ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಕರಿಯರ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಾ ಇದ್ದೀರಾ ಅಥವಾ ಹೀಲ್ ಆಗ್ತಾ ಇದ್ದೀರಾ. ಮುಂಚೆ ಏನೇ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇದ್ರೂ ಹೆಲ್ತ್ ಬಗ್ಗೆ ಇವಾಗ ಒಂದು ಸ್ಟೆಬಿಲಿಟಿ ಬಂದಿದೆ, ಆ್ಯಂಡ್ ಕರಿಯರ್ ಬಗ್ಗೆ ಕೂಡ ಒಂದು ಸ್ಟೆಬಿಲಿಟಿ ಬಂದಿದೆ. ಆ್ಯಂಡ್ ಓವರ್ ಆಲ್ ಆಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಒಂದು ಇಂಡಿಪೆಂಡೆಂಟ್ ನೇಚರ್ ಅನ್ನೋದು ಜಾಸ್ತಿನೇ ಆಗಿದೆ ನಿಮ್ಮ ಜೊತೆ. ಬಿಕಾಸ್ 9 ಆಫ್ ಪೆಂಟಕಲ್ಸ್ ಅಂದರೆ ದಿಸ್ ಇಸ್ ಸಿಂಗಲ್ ಕಾರ್ಡ್. ಓಕೆ, ಸೊ ಗ್ರೂಪ್ 1 ತುಂಬ ಜನ ಪ್ರಾಬಬ್ಲಿ ಇಲ್ಲಿ ನೀವು ಸಿಂಗಲ್ ಆಗಿದ್ದೀರಾ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅಟ್ಲೀಸ್ಟ್ ಅವರು ಸಿಂಗಲ್ ಆಗಿದ್ದಾರೆ, ಅಥವಾ ಐ ಡೋಂಟ್ ಥಿಂಕ್ ನೀವಿಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ. ಐ ಡೋಂಟ್ ಥಿಂಕ್ ಒನ್ ಸೈಡೆಡ್ ಲವ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಬಿಕಾಸ್ ನನ್ನ ಕರೆಂಟ್ ಎನರ್ಜೀಸ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ತುಂಬಾನೇ ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ. ಅಂದ್ರೆ ಅವರು ಅವ್ರ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವರ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವರ ಫಿನಾನ್ಷಿಯಲ್ ಸಿಚುವೇಶನ್ ಮೇಲೆ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಇವಾಗ್ಲೇನೆ ಅವರಿಗೆ ಕಮಿಟ್ಮೆಂಟ್, ರಿಲೇಶನ್ಶಿಪ್, ಎಮೋಷನ್ಸ್ ಅಂತ ಅಂದ್ರೆ ಈ ಪರ್ಸನ್ ಸ್ವಲ್ಪ ಹಿಂದೆ ಸ್ಟೆಪ್ ಇಡುವಂತ ಒಂಥರ ಪರ್ಸನ್ ಇವರು. ವೆರಿ ಮಚ್ ಪ್ರಾಕ್ಟಿಕಲ್, ಆ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 1 ವೆರಿ ಮಚ್ ಇಂಡಿಪೆಂಡೆಂಟ್ ಪರ್ಸನ್ ಇವರು. ನೀವು ಮಾತ್ರ ಅಟ್ರಾಕ್ಟ್ ಆಗಿರೋದಲ್ಲ ಈ ಪರ್ಸನ್ಗೆ, ಇನ್ಫ್ಯಾಕ್ಟ್ ಈ ಪರ್ಸನ್ಗೆ ತುಂಬ ಜನ ಅಟ್ರಾಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬ ಜನ ಫ್ಯಾನ್ಸ್ ಇದ್ದಾರೆ ಇವ್ರಿಗೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಎಟ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಅವರು ಕರಿಯರ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ. ಅವರ ಲಾಂಗ್ ಟರ್ಮ್ ಪ್ಲಾನ್ಸ್ ಏನೆಲ್ಲ ಇರ್ಬೋದು ಅದ್ರ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ. ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಮೇಲೆ ತುಂಬ ಡೀಪ್ ಆಗಿ ಫೋಕಸ್ ಆಗಿಲ್ಲ. ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಮೇನ್ ಆಗಿ. ಸೊ ಯಾ, ಐ ಫೀಲ್ ಒನ್ ಸೈಡೆಡ್ ಎನರ್ಜಿ ಈ ತರ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಯು ಲೈಕ್ ದಿಸ್ ಪರ್ಸನ್, ನಿಮಗೆ ಅವ್ರ ಕಂಡ್ರೆ ಇಷ್ಟ ಇದೆ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮನ್ಸಲ್ಲೂ ಇದೀನಾ ನಾನು ಅವ್ರಿಗೆ ಎಷ್ಟು ಅಟೆನ್ಷನ್ ಕೊಡ್ತಾ ಇದ್ದೀನಿ, ಅವ್ರು ಕೂಡ ನನಗೆ ಅಷ್ಟೇ ಅಟೆನ್ಷನ್ ಕೊಡ್ತಾರಾ, ಈ ತರ ಎಲ್ಲ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿದೆ. ಸೊ ಯಾ, ಗ್ರೂಪ್ 1 ನೋಡೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ, ಕರೆಂಟ್ ಫೀಲಿಂಗ್ಸ್ ಆಫ್ ದಿಸ್ ಪರ್ಸನ್ ಟುವರ್ಡ್ಸ್ ಯು, ಅದನ್ನ ನೋಡೋಣ. ರೈಟ್, just a second.
ಈ ಡೆಕ್ ವೆರಿ ಮಚ್ ಡಿಫಿಕಲ್ಟ್ ಶಫು. ಓ ಆಲ್ ರೈಟ್, ದೇರ್ ಈಸ್ ಫೂಲ್. ಹಂಗಂತ ನಿಮ್ನ ಫೂಲ್ ಅನ್ಕೊಂಡಿದ್ದಾರೆ ಅಂತ? ನೋ, ದಟ್ ಈಸ್ ನಾಟ್ ದ ಸಿಚುವೇಶನ್. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಅವ್ರ ಲೈಫಲ್ಲಿ ನಾನು ಮುಂಚೆನೆ ಹೇಳ್ದಂಗೆನೆ ಐ ಫೀಲ್ ವಾಟ್ ಐ ಫೀಲ್ ಈಸ್, ತುಂಬಾ ಜನ ಇವರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಇವರ ಒಂದು ಅಟೆನ್ಷನ್ ಸಿಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಇವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಗ್ರೂಪ್ 1 ಕರೆಂಟ್ ಸಿಚುವೇಶನ್ ಅಲ್ಲಿ ಈ ಪರ್ಸನ್ ಮೇ ಬಿ ನೀವು ಮೆಸೇಜ್ ಮಾಡಿರ್ಬೋದು, ಅವ್ರನ್ನ ನೋಡ್ತಾ ಇರ್ಬೋದು, ಅವರ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಐ ಡೋಂಟ್ ಥಿಂಕ್ ಅವ್ರು ನಿಮ್ಮನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ. ಐ ಡೋಂಟ್ ನೋ ನೀವೇನ್ ಮಾಡಿದ್ರಿ ಅಂತ. ಐ ಹ್ಯಾವ್ ನೋ ಐಡಿಯಾ. ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಐ ಹ್ಯಾವ್ ನೋ ಐಡಿಯಾ. ಬಟ್ ನಿಮ್ಮನ್ನ ತುಂಬಾನೇ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಆ ಒಂದು ಎನರ್ಜಿ ಅಂತೂ ಡೆಫಿನೆಟ್ಲಿ ಬರ್ತಾ ಇದೆ. ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಕಾಸ್ ಈ ಕಾರ್ಡ್ ಏನ್ ಬರ್ತಾ ಇದೆ, ದಿಸ್ ಇಸ್ ಫೂಲ್ ಕಾರ್ಡ್. ಐ ಹೋಪ್ ಕಾಣಿಸ್ತಾ ಇದೆಯಾ ಇವಾಗ? ಓಕೆ, ದಿಸ್ ಈಸ್ ಮೋರ್ ಲೈಕ್ ಮೇ ಬಿ ನೀವು ಒಂಥರ ನ್ಯೂ ಪರ್ಸನ್ ಅನ್ಸ್ತಾ ಇದೆ ಅವರ ಲೈಫಲ್ಲಿ. ಮೇ ಬಿ ರೀಸೆಂಟ್ ಆಗಿ ಅವ್ರು ನಿಮ್ನ ನೋಡಿರೋದು, ರೀಸೆಂಟ್ ಆಗಿ ನಿಮ್ ಬಗ್ಗೆ ಗೊತ್ತಾಗಿರೋದು, ನೀವು ಒಂದು ಪರ್ಸನ್ ಇದ್ದೀರಾ ಅಂತ ಗೊತ್ತಾಗಿದೆ ಪ್ರಾಬಬ್ಲಿ ಅವರಿಗೆ ರೀಸೆಂಟ್ ಆಗಿ ಅನ್ಸುತ್ತೆ. ಅಂಡ್ ನಿಮ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೂಡ ಅವರಿಗೆ ಗೊತ್ತಿಲ್ಲ. ಮೇ ಬಿ ನಿಮ್ ನೇಮ್ ಗೊತ್ತಿದೆಯೋ ಇಲ್ವೋ, ಅಷ್ಟೊಂದು ನಿಮ್ಮಿಬ್ರು ಮಧ್ಯದಲ್ಲಿ ಸ್ಟ್ರೇಂಜ್ನೆಸ್ ನೋಡ್ತಾ ಇದ್ದೀನಿ. ಅಂದ್ರೆ ಗ್ರೂಪ್ 1 ವಾಟ್ ಐ ಆಮ್ ಸೀಯಿಂಗ್ ಈಸ್, ನೀವೊಬ್ರು ಇದ್ದೀರಾ ಅಂತ ಗೊತ್ತು, ಬಟ್ ನೀವು ಅವ್ರ ಮೇಲೆ ಸೀರಿಯಸ್ ಆಗಿ ಇಷ್ಟಪಡ್ತಾ ಇದ್ದೀರಾ, ಸೀರಿಯಸ್ ಆಗಿ ನೀವು ಅವ್ರಿಗೆ ಬಿದ್ದೋಗ್ಬಿಟ್ಟಿದ್ದೀರಾ, ಸೀರಿಯಸ್ ಆಗಿ ಅವ್ರ ಕಂಡ್ರೆ ಭಾವನೆಗಳಿದೆ. ನೋ, ಐ ಡೋಂಟ್ ಥಿಂಕ್ ಈ ಪರ್ಸನಿಗೆ ಅದೆಲ್ಲ ಗೊತ್ತು ಅಂತ. ಆ್ಯಂಡ್ ಈವನ್ ದೋ ನೀವು ಎಕ್ಸ್ಪ್ರೆಸ್ ಮಾಡಿದ್ರೂ, ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೂ ಅವ್ರು ನಿಮ್ಮನ್ನ ಸೀರಿಯಸ್ ಆಗಿ ತಗೊತಾ ಇಲ್ಲ, ವೆರಿ ಕ್ಯಾಶುವಲ್ ಆಗಿ ತಗೊತಾ ಇದ್ದಾರೆ. ನಿಮ್ಮನ್ನ ಆಸ್ ಅ ಫ್ರೆಂಡ್ ಆ ಒಂದು ಎನರ್ಜಿಲಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ವೆರಿ ಕ್ಯಾಶುವಲ್ ಎನರ್ಜಿ ಬರ್ತಾ ಇದೆ ಫಸ್ಟ್ ಆಫ್ ಆಲ್ ಗ್ರೂಪ್ 1. ಆ್ಯಂಡ್ ತುಂಬಾ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ, ಫ್ರೆಂಡ್ಲಿ ಆಗಿ ತಗೊಂಡಿದ್ದಾರೆ. ನಿಮ್ ಕಂಡ್ರೆ ಪಾಸಿಟಿವ್ ವೈಬ್ ಅಂತೂ ಬರುತ್ತೆ, ನಿಮ್ಮ ಒಂದು ವೈಬ್ ಇಷ್ಟ ಆಗುತ್ತೆ. ನೀವು ಲೈಫ್ ಸಿಚುವೇಶನ್ ಏನೆಲ್ಲ ಆಗ್ತಾ ಇದೆ ಅದನ್ನ ತುಂಬಾ ಲೈಟ್ ಆಗಿ ತಗೊಂತೀರಾ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಏನನ್ನು ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅಥವಾ ಎಲ್ಲದನ್ನು ಫನ್ನಿ ವೇಯಲ್ಲಿ ಲೈಫ್ನ ಲೀಡ್ ಮಾಡ್ತೀರಾ, ಅದವರಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ನಿಮ್ಮಲ್ಲಿರೋ ಆ ಲೈವ್ಲಿನೆಸ್, ಆ ಫನ್ನಿ ನೇಚರ್, ಆ ಒಂದು ಚೈಲ್ಡಿಶ್ ನೇಚರ್, ಇದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಲೆಟ್ಸ್ ಸಿ, ಈ ಒಂದು ಒಪಿನಿಯನ್, ಅವ್ರಿಗೆ ಏನೊಂದು ಒಪಿನಿಯನ್ ಇದೆ ಅದು ನೆಕ್ಸ್ಟ್ ಚೇಂಜ್ ಆಗುತ್ತಾ ಫ್ಯೂಚರಲ್ಲಿ? ನಿಮ್ಮ ಮೇಲೆ ಏನು ಇವಾಗ ಭಾವನೆ ಇದೆ ಅದನ್ನ ಚೇಂಜ್ ಮಾಡ್ತಾರ ಅವರು? ಶಿಫ್ಟ್ ಆಗುತ್ತಾ ಅವರ ಒಪಿನಿಯನ್? ಅಥವಾ ಫ್ಯೂಚರಲ್ಲಿ ಅವರ ಒಪಿನಿಯನ್ ನಿಮ್ಮ ಮೇಲೆ ಹೆಂಗಿರುತ್ತೆ ಅದನ್ನ ನೆಕ್ಸ್ಟ್ ಕಾರ್ಡಲ್ಲಿ ನೋಡೋಣ. ಬಟ್ ಆಸ್ ಆಫ್ ನೌ ವಾಟ್ ಐ ಆಮ್ ಸೀಯಿಂಗ್ ಇಸ್, ಈವನ್ ದೋ ನೀವು ಮುಂಚೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಈವನ್ ದೋ ಆ ಥರ ಸಿಚುವೇಶನ್ ಇದ್ರೂ ಅವ್ರು ನಿಮ್ಮನ್ನ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಎಲ್ಲೋ ಒಂದ್ ಕಡೆ ಲೈಫ್ನ ತುಂಬಾ ಈಸಿಯಾಗಿ ತಗೊಂತಾ ಇದ್ದೀರಾ, ಲೈಫ್ನ ತುಂಬಾ ಲೈಟ್ ಆಗಿ ತಗೊಂತಾ ಇದ್ದೀರಾ, ಸೀರಿಯಸ್ನೆಸ್ ಅನ್ನೋದು ಸ್ವಲ್ಪ ಕಡಿಮೆ, ಯುನೋ ಆ ಥರ ಒಂದು ಎನರ್ಜಿ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಅವರು ತುಂಬಾನೇ ಲಾಂಗ್ ಟರ್ಮ್ ಪರ್ಸನ್. ಇವರ ಒಂದು ಚಾರ್ಟಲ್ಲಿ ಸ್ಯಾಟರ್ನ್, ಶನಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಒಂದು ಚಾರ್ಟಲ್ಲಿ ಮರ್ಕ್ಯೂರಿ ಇಲ್ಲ ಜುಪಿಟರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನಿಸ್ತಾ ಇದೆ. ಅಂದ್ರೆ ನೀವು ಪ್ರಾಬಬ್ಲಿ ನೀವು ಧನುಸು ರಾಶಿ ಅಥವಾ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅವ್ರು ಬಂದ್ಬಿಟ್ಟು ಕನ್ಯಾ ರಾಶಿ ಆಗಿರ್ಬೋದು, ಸ್ಯಾಟರ್ನ್ ಕ್ಯಾಪ್ರಿಕಾನ್ ಮಕರ ರಾಶಿ ಆಗಿರ್ಬೋದು. ಸೊ ಅವರಲ್ಲಿ ಒಂದು ಸೀರಿಯಸ್ನೆಸ್ ಅನ್ನೋದು ಜಾಸ್ತಿನೇ, ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ಜಾಸ್ತಿನೇ, ಲಾಂಗ್ ಟರ್ಮ್ ಪ್ಲಾನ್ಸ್ ಅನ್ನೋದು ಜಾಸ್ತಿನೇ ಅವರಿಗೆ. ಆ್ಯಂಡ್ ಅವರ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್ ಏನಿದೆ, ಡ್ರೀಮ್ಸ್ ಏನಿದೆ, ಅದನ್ನ ಫುಲ್ಫಿಲ್ ಮಾಡೋ ಒಂದು ಜರ್ನಿಲಿದ್ದಾರೆ ಅವರು. ಸೊ ರೈಟ್ ನಾವು ಮೇ ಬಿ ದಟ್ ಈಸ್ ದ ರೀಸನ್ ಅವರು ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಅಟೆನ್ಷನ್ ಅಷ್ಟು ನಿಮ್ಮ ಮೇಲೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಲೆಟ್ಸ್ ಸಿ, ಇನ್ನೇನು ನನ್ನ ಕ್ವೆಶನ್ ಕೇಳ್ಬಿಟ್ಟು ಪುಲ್ ಮಾಡೋಣ ಅಂತ ಇದೆ, ಬಟ್
ದಿಸ್ ಇಸ್ ವಾಟ್ ಕಮಿಂಗ್. 5 of Wands ಇಮೇಜ್ ನೋಡಿದಾಗ್ಲೇ ನಿಮಗೆ ಅನ್ಸುತ್ತೆ ಐ ನೀಡ್ ನಾಟ್ ಹ್ಯಾವ್ ಟು ಗೋ ಡೀಪ್, ರೈಟ್? ಸಿ 5 of Wands ಅಂತ ಅಂದ್ರೆ ತುಂಬಾ ಜನ ಇನ್ವಾಲ್ವ್ ಆಗ್ತಾರೆ ಈ ರಿಲೇಶನ್ಶಿಪ್ ಅಥವಾ ನಿಮ್ಮಿಬ್ರು ಮಧ್ಯದಲ್ಲಿ. ಅಂದ್ರೆ ಓಕೆ, ನಿಮಗೆ ಕನ್ಫ್ಯೂಸ್ಡ್ ಆಗಿರ್ತೀರ ಈ ಪರ್ಸನ್ ಬಗ್ಗೆ. ಎಟ್ ದ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ ಬಂದ್ಬಿಟ್ಟು ಅವರ ಒಂದು ಒಪಿನಿಯನ್ ಕೊಡೋದು, ತಪ್ಪು ಮಾಡ್ತಾ ಇದೆಯಾ, ಇಲ್ಲ ಈ ಪರ್ಸನ್ಗೋಸ್ಕರ ನೀನು ಕಾಯ್ತಾ ಇದೆಯಾ, ಈ ಪರ್ಸನ್ನ ನೀನು ಇಷ್ಟಪಡ್ತಾ ಇದೆಯಾ, ಇಲ್ಲ ಅವ್ರು ಸರಿ ಇಲ್ಲ, ಹಾಗೆ ಹಿಂಗೆ ಅಂತ ತುಂಬ ಒಪಿನಿಯನ್ಸ್ ಬರೋ ಪಾಸಿಬಿಲಿಟಿ ಇದೆ. ಆ್ಯಂಡ್ 5 of Wands ಅಂತ ಅಂದರೆ ದಿಸ್ ಇಸ್ ಅ ಕಾಂಪಿಟೇಷನ್ ಕಾರ್ಡ್ ಫಸ್ಟ್ ಆಫ್ ಆಲ್. ಓಕೆ, ಸೊ ಗ್ರೂಪ್ 1 ಅಂದರೆ ನಾನು ಮುಂಚೆನೇ ಹೇಳಿದೆ, ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನೀವು ಮಾತ್ರ ಅವರಿಗೆ ಟ್ರೈ ಮಾಡ್ತಿರೋದಲ್ಲ, ನೀವು ಮಾತ್ರ ಅವ್ರ ಹಿಂದೆ ಇರೋದಲ್ಲ. ತುಂಬ ಜನ ಅವ್ರ ಕಂಡ್ರೆ ಇಷ್ಟಪಡ್ತಾ ಇದ್ದಾರೆ, ತುಂಬ ಜನ ಅವರ ಒಂದು ಅಟೆನ್ಷನ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬ ಜನರಿಗೆ ಅವ್ರ ಕಂಡ್ರೆ ಇಷ್ಟ ಇದೆ. ನಾನು ಮುಂಚೆನೇ ಹೇಳ್ದಂಗೆ. ಸೊ ಐ ಥಿಂಕ್ ಮೇ ಬಿ ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳೋದ್ಕಿಂತ ನೀವೆಷ್ಟೇ ಎಫರ್ಟ್ ಹಾಕಿದ್ರೂ ಓಕೆ, ಅವ್ರಿಗೇನು ತುಂಬ ಜನ ಪ್ರಪೋಸ್ ಮಾಡ್ತಾ ಇದ್ದಾರೆ, ಯು ಆರ್ ಒನ್ ಅಮಾಂಗ್ ದೆಮ್, ಆ ಥರ ನೋಡೋ ಪಾಸಿಬಿಲಿಟಿ ಇದೆ. ತುಂಬ ಪುಷ್ ಮಾಡೋದಕ್ಕೆ ಹೋದರೆ, ತುಂಬ ಅವರ ಒಂದು ಅಟೆನ್ಷನ್ ಬೇಕು ಲೈಫಲ್ಲಿ ಅಂತ ತುಂಬ ಫೈಟ್ ಮಾಡೋದಕ್ಕೆ ಹೋದರೆ, ಎಲ್ಲೋ ಒಂದು ಕಡೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ಬೋದು ಅವರು. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಅನ್ವಾಂಟೆಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು. ಆ್ಯಂಡ್ ಜಾಸ್ತಿ ನಿಮ್ಮ ಫ್ರೆಂಡ್ಸು, ಮ್ಯೂಚುವಲ್ ಫ್ರೆಂಡ್ಸ್ ಯಾರೇ ಇರಲಿ, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಫ್ರೆಂಡ್ಸು ಅಥವಾ ಮ್ಯೂಚುವಲ್ ಫ್ರೆಂಡ್ಸಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಗ್ರೂಪ್ 1 ಇವಾಗಲೂ ಕೂಡ ನಿಮ್ಮನ್ನ ಸ್ವಲ್ಪ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇವಾಗಲೂ ಕೂಡ ನಿಮ್ಮನ್ನ ಸ್ವಲ್ಪ ಇಮ್ಮೆಚ್ಯೂರ್ಡ್ ವೇಯಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ರಿಲೇಶನ್ಶಿಪ್ ಆ ಲೆವೆಲ್ಲಿಗೆ ಇವಾಗಲೂ ಕೂಡ ನೋಡ್ತಾ ಇಲ್ಲ. ಆ್ಯಂಡ್ ಫ್ಯೂಚರಲ್ಲೂ ಕೂಡ ನೋ ಅಂತ ಒಂದು ಎಮೋಷನ್ಸ್ ನಿಮ್ಮಿಬ್ರ ಮಧ್ಯೆ ಬಿಲ್ಡ್ ಆಗೋದನ್ನ ನಾನು ನೋಡ್ತಾ ಇಲ್ಲ, ಐ ಆಮ್ ನಾಟ್ ಸೀಯಿಂಗ್. ಆ್ಯಂಡ್ ಜಾಸ್ತಿ ನೀವು ಎಫರ್ಟ್ ಹಾಕೋದಕ್ಕೆ ಹೋದರೆ ಅವ್ರು ಅದನ್ನ ರಾಂಗ್ ವೇಯಲ್ಲಿ ತಗೋಬೋದು. ಜಾಸ್ತಿ ನೀವು ಅವರೊಂದು ಅಟೆನ್ಷನ್ ಸಿಗಲಿ, ನನ್ನ ಅರ್ಥ ಮಾಡ್ಕೊತಾರೆ ಅಂತ ಹೋದರೆ ಪ್ರಾಬಬ್ಲಿ ಅವ್ರು ಅದನ್ನ ರಾಂಗ್ ವೇಲ್ ತಗೋಬೋದು, ನಿಮ್ಮ ಎನರ್ಜಿನ ರಾಂಗ್ ವೇಲ್ ತಗೋಬೋದು. ಆ ಥರ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ಗ್ರೂಪ್ 1, ಸೊ ದಟ್ಸ್ ದ ಮೆಸೇಜ್ ಫಾರ್ ಯು. ಐ ಗೆಸ್ ಅಟ್ಲೀಸ್ಟ್ ವೆಯ್ಟ್ ಮಾಡಿ, ಅನದರ್ 1 to 2 months ವೆಯ್ಟ್ ಮಾಡಿ. ಮೇ ಬಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಏನೇ ಒಂದು ಎಫರ್ಟ್ ಹಾಕೋದಕ್ಕೂ, ಏನೇ ಒಂದು ಇನಿಷಿಯೇಟ್ ಮಾಡೋದಕ್ಕೂ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನಂತು ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. I love you all. Bye-bye. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, ಕರೆಂಟ್ ಎನರ್ಜೀಸ್ ಹೆಂಗಿದೆ ಕನೆಕ್ಷನ್ದು, ಆ್ಯಂಡ್ ಅವರ ಒಂದು ಒಪಿನಿಯನ್ ಏನೇ ಇರ್ಬೋದು ಕರೆಂಟ್ ಸಿಚುವೇಶನಲ್ಲಿ, ಅದು ನಿಮ್ಮ ಬಗ್ಗೆ ಚೇಂಜ್ ಆಗುತ್ತಾ. ನೀವು ನೋ ಕಾಂಟ್ಯಾಕ್ಟಲ್ಲೇ ಇರ್ಬೋದು, ಕಾಂಟ್ಯಾಕ್ಟಲ್ಲೇ ಇರ್ಬೋದು, ಲೆಟ್ಸ್ ಸಿ, ನಂಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ವಿಡಿಯೋದಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಕೊಡೋಣ. ಓಕೆ, ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್. ಸೊ ಗ್ರೂಪ್ 2, ಲೆಟ್ಸ್ ಸಿ, ಕರೆಂಟ್ ಎನರ್ಜೀಸ್ನ ಫಸ್ಟ್ ಚೆಕ್ ಮಾಡೋಣ. ಕರೆಂಟ್ ಎನರ್ಜೀಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವುದೇ ರಿಲೇಶನ್ಶಿಪ್ ಬಗ್ಗೆ ಚೆಕ್ ಮಾಡೋದಿದ್ರು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಗೊತ್ತಲ್ವಾ, ಆ ಥರ ಪುಲ್ ಮಾಡಿ. ಬಟ್ ಕರೆಂಟ್ ಎನರ್ಜೀಸ್ 10 of Wands.
ಸೊ ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ನಿಮ್ ಕಡೆಯಿಂದ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ. ಆ ಒಂದು ರಿಲೇಶನ್ಶಿಪ್ ನ ಅಲೈವ್ ಆಗಿಡೋದಕ್ಕೆ ಏನೆಲ್ಲ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀರಾ. ಬಟ್ ಆ ಕಡೆಯಿಂದ ಸಿಮಿಲರ್ ಅಷ್ಟೇ ಎಫರ್ಟ್, ಅಷ್ಟೇ ಎನರ್ಜಿ ಅವ್ರು ಹಾಕ್ತಾ ಇಲ್ಲ. ಈ ಒಂದು ಎನರ್ಜಿ ಎದ್ದು ಕಾಣ್ತಾ ಇದೆ. ಸೊ ಗ್ರೂಪ್ 2 ವಾಟ್ ಐ ಆಮ್ ಸೇಯಿಂಗ್ ಈಸ್, ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ನ ಮುಂದೆ ತಕೊಂಡು ಹೋಗೋದು ನಿಮಗೆ ಕಷ್ಟ ಅನ್ನೋ ಫೀಲ್ ಆಗ್ತಾ ಇದೆ. ಅದು ನಿಮ್ಮ ಪಾರ್ಟ್ನರ್ ಸೈಡ್ ಇಂದಾನೇ ಆ ಒಂದು ಸ್ಟ್ರೆಸ್ ಬರ್ತಾ ಇದೆ ಅಂತ ಅಲ್ಲ, ಪ್ರಾಬಬ್ಲಿ ಮೇ ಬಿ ನಿಮ್ಮ ಒಂದು ಕರಿಯರ್, ಈ ಲವ್ ಲೈಫ್ ಎರಡನ್ನೂ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇದೆ. ಓಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಬೈ ದ ಎಂಡ್ ಆಫ್ ದ ಡೇ ಕೆಲಸ ಎಲ್ಲ ಮಾಡಿಕೊಂಡು ಇನ್ನೇನು ಒಂದು ಸ್ವಲ್ಪ ರಿಲೇಶನ್ಶಿಪ್ಪಿಗೆ ಟೈಮ್ ಕೊಡೋಣ, ಕನೆಕ್ಷನಿಗೆ ಟೈಮ್ ಕೊಡೋಣ ಅಂದರೆ ಪ್ರಾಬಬ್ಲಿ ನಿಮಗೆ ಅದಾಗ್ತಾ ಇಲ್ಲ, ಟೈಮ್ ಸರಿ ಹೋಗ್ತಾ ಇಲ್ಲ. ಆ್ಯಂಡ್ ಅಗೇನ್ ನಿಮಗೆ ಅನಿಸ್ತಾ ಇದೆ ಅಷ್ಟೊಂದು ನಾನು ಸ್ಟ್ರೆಸ್ ಇಟ್ಕೊಂಡು ನಾನು ಎಫರ್ಟ್ ಹಾಕ್ತಾ ಇದ್ದೀನಿ, ಬಟ್ ನನ್ನ ಪಾರ್ಟ್ನರ್ ನನಗೆ ಅಷ್ಟೇ ಅಟೆನ್ಷನ್ ಕೊಡ್ತಾ ಇಲ್ಲ, ಅಷ್ಟೇ ಎಫರ್ಟ್ ಹಾಕ್ತಾ ಇಲ್ಲ, ಬರೀ ನನ್ನ ಸೈಡಿಂದ ಮಾತ್ರ ಮಾಡ್ತಾ ಇದ್ದೀನಿ, ಬಿಟ್ರೆ ಆ ಕಡೆ ಸೈಡಿಂದ ಬರ್ತಾ ಇಲ್ಲ. ಈ ಥರ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಗ್ರೂಪ್ 2. ಈ ಕಡೆ ನಿಮಗೆ ಬ್ಲೇಮ್ ಮಾಡೋದಕ್ಕೂ ಆಗ್ತಿಲ್ಲ ಆ್ಯಂಡ್ ನಿಮಗೆ ಬ್ಲೇಮ್ ಮಾಡೋದಕ್ಕೂ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಾ ಇದೆ, ಈ ಒಂದು ರಿಲೇಶನ್ಶಿಪ್ ಇಂದ ಬರ್ಡನ್ ತರ ಫೀಲ್ ಆಗ್ತಾ ಇದೆ, ಈ ಒಂದು ಕನೆಕ್ಷನ್ ಇಂದ ಬರ್ಡನ್ ಫೀಲ್ ಆಗ್ತಾ ಇದೆ. ಸೊ ಐ ಫೀಲ್ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ನಿಮಗೆ ಅಥವಾ ನಿಮ್ಮ ಮೈಂಡಲ್ಲಿರೋ ಒಂದು ಪರ್ಸನ್ಗೆ ಎನರ್ಜಿ ವೈಸ್ ಒಂದು ಪ್ರಾಪರ್ ಟೈಮ್ ಅಲ್ಲಿ ಇಲ್ಲ. ಅಂದ್ರೆ ಎನರ್ಜಿ ಬೇಗ ಕಡಿಮೆ ಆಗ್ತಾ ಇದೆ, ಸುಸ್ತು ತುಂಬಾ ಆಗ್ತಾ ಇದೆ, ಲೈಫಲ್ಲಿ ತುಂಬಾ ಟೆನ್ಷನ್ಗಳಿದೆ. ಆ್ಯಂಡ್ ಮೇ ಬಿ ರೀಸೆಂಟ್ ಆಗಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮ ತಲೆ ಮೇಲೆ ಅಥವಾ ಅವ್ರ ತಲೆ ಮೇಲೆ ಬಂದಿರೋ ಹಾಗಿದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಲ್ಲಿ ಒಬ್ರಿಗೆ ರಿಲೇಶನ್ಶಿಪ್ ಅಥವಾ ಲವ್ ಅಂತ ಅಂದರೆ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆ, ಅದನ್ನ ಪಾಸಿಟಿವ್ ಆಗಿ ತಗೊತಾ ಇಲ್ಲ, ಆ್ಯಂಡ್ ಜಾಸ್ತಿ ಎಫರ್ಟ್ ಹಾಕೋದಕ್ಕೆ ಒಂಥರ ಮಾಡ್ತಾ ಇದ್ದಾರೆ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಸಿಂಗಲ್ ಅಂದರೆ ಒನ್ ಪರ್ಸನ್ನ ಇಷ್ಟಪಡ್ತಾ ಇದ್ದೀರಾ, ಬಟ್ ಆ ಕಡೆಯಿಂದ ಏನು ಸೈನ್ಸ್ ಬರ್ತಾ ಇಲ್ಲ, ಆ ಥರ ಏನಾದರೂ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೂಪ್ 2 ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ತುಂಬಾನೇ ಸ್ಟ್ರೆಸ್ಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ತುಂಬಾನೇ ಬರ್ಡನ್ ಆಗಿದೆ. ಐ ಡೋಂಟ್ ನೋ ಏನಂತ ಒಂದು ದೊಡ್ಡ ಕೆಲಸ ಏನು ಅವ್ರ ತಲೆ ಮೇಲೆ ಬಂದಿದೆ ನಂಗಂತೂ ಗೊತ್ತಿಲ್ಲ, ಬಟ್ ತುಂಬಾನೇ ಟೆನ್ಷನ್ ಅಲ್ಲಿದ್ದಾರೆ, ತುಂಬಾನೇ ಸ್ಟ್ರೆಸ್ಡ್ ಆಗಿದ್ದಾರೆ, ತುಂಬಾನೇ ಒಂಥರ ತಲೆ ಮೇಲೆ ಏನೋ ದೊಡ್ಡ ಭಾರ ಇದೆ. ಅವ್ರ ಅದನ್ನ ಈ ಒಂದು ಇಮೇಜ್ ನೋಡ್ಬೋದು. ಈ ಪರ್ಸನ್ ಎಲ್ಲಾ ಕೆಲ್ಸನೂ ಒಬ್ನೇ ಮಾಡ್ತಿರೋ ತರ, ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ಒಬ್ನೇ ತಗೊಂಡು ಮುಗಿಸ್ಬಿಡೋಣ ಅನ್ನೋ ಒಂಥರ. ಸೊ ನಾಟ್ ರಿಯಲಿ ಒಂದು ಗುಡ್ ಫೇಸ್ ಅಲ್ಲಿ ಇಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. 10 ಆಗಿರೋದ್ರಿಂದ ಇನ್ನೇನು ಆ ಒಂದು ಬರ್ಡನ್ನು ಸ್ಟ್ರೆಸ್ ಎಲ್ಲ ಎಂಡ್ ಆಗುತ್ತೆ ವೆರಿ ಸೂನ್. ಬಟ್ ಸ್ಟಿಲ್ ಇಟ್ಸ್ ಅನ್ ಇಂಡಿಕೇಶನ್ ಅವ್ರದ್ದೇ ಆದ ಒಂದು ಪ್ರೆಷರ್ ಸಿಚುವೇಶನ್, ಅಥವಾ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪರ್ಸನ್ಗೆ ಈ ರಿಲೇಶನ್ಶಿಪ್ ಒಂದು ಬರ್ಡನ್ ತರ ಫೀಲ್ ಆಗ್ತಾ ಇದೆ, ಆ ತರ ಎನರ್ಜಿ ಬರ್ತಾ ಇದೆ. ಇವಾಗ ನೋಡೋಣ ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ. ಮೂರು ಬಂತು, ನಾನು 2-3 ಬಂದ್ರೆ ತಕ್ಕೊಳಲ್ಲ ಯೂಶಲಿ, ಬಟ್ ಈ ಕಾರ್ಡ್ಸ್ ನೋಡಿದ್ರೆ ತಗೋ. ಓಕೆ, ದೇರ್ ಇಸ್ ನೈಟ್ ಆಫ್ ವಾಂಡ್ಸ್, 2 ವಾಂಡ್ಸ್ ಎನರ್ಜಿ ಬಂದಿದೆ. ಐ ಫೀಲ್ ಏನೆಲ್ಲ ಲೈಫಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಅವರಿಗೆ, ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ತಲೆ ಮೇಲೆ ಬರ್ತಾ ಇದೆ, ಐ ಡೋಂಟ್ ಥಿಂಕ್ ಅದು ನಿಮ್ಮಿಂದ ಅಂತ. ಬಿಕಾಸ್ ಮೇ ಬಿ ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರ ಜಾಬ್ ಆಗಿರ್ಬೋದು, ಒಂದಷ್ಟು ತಲೆ ಮೇಲೆ ಒಂದಷ್ಟು ಸಾಲಗಳಿರ್ಬೋದು, ಒಂದಷ್ಟು ಕಮಿಟ್ಮೆಂಟ್ ನ ಮಾಡ್ಕೊಂಡಿದ್ದಾರೆ. ಮೇ ಬಿ ದಟ್ ಈಸ್ ವೈ ಅವರಿಗೆ ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಅಟೆನ್ಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ದಟ್ ಈಸ್ ವೈ ಅವ್ರಿಗೆ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಲೆಟ್ ಮಿ ಟೆಲ್ ಯು, ಈ ಪರ್ಸನಿಗೆ ನಿಮ್ ಕಂಡ್ರೆ ಇಷ್ಟ ಇದೆ ಅಂದ್ರೆ ಇದು ಎಮೋಷನ್ಸ್ ಆ ಥರ ಇಷ್ಟ ಅಂತ ಅಲ್ಲ,
ಇಟ್ಸ್ ಮೋರ್ ಲೈಕ್ ನಿಮ್ಮ ಎನರ್ಜಿ ಇಷ್ಟ ಆಗುತ್ತೆ ಅವರಿಗೆ, ನಿಮ್ಮ ಪ್ರೆಸೆನ್ಸ್ ಇಷ್ಟ ಆಗುತ್ತೆ, ನಿಮ್ಮ ಪರ್ಸ್ನಾಲಿಟಿ ಇಷ್ಟ ಆಗುತ್ತೆ. ಬಟ್ ನೈಟ್ ಆಫ್ ವಾಂಡ್ಸ್ ಬಂತು ಅಂದರೆ ದಿಸ್ ಇಸ್ ಮೋರ್ ಲೈಕ್ ಫಿಸಿಕಲ್ ಅಟ್ರಾಕ್ಷನ್. ಅಂದರೆ ನೀವು ಮಾತಾಡೋದಂದ್ರೆ ಇಷ್ಟ ಆಗಿದೆ, ನೀವು ಫ್ರೆಂಡ್ಲಿ ಆಗಿರೋದು ಇಷ್ಟ ಆಗಿದೆ ಅವ್ರಿಗೆ, ನಿಮ್ಮ ಪರ್ಸ್ನಾಲಿಟಿ ಇಷ್ಟ ಆಗಿದೆ, ನೀವು ಪಬ್ಲಿಕ್ಕಲ್ಲಿ ಇರ್ಬೇಕಾದ್ರೆ ಮಾತಾಡೋ ರೀತಿ, ಕನೆಕ್ಟ್ ಆಗೋ ರೀತಿ, ನಿಮ್ಮ ಒಂದು ಆಕ್ಟಿವ್ನೆಸ್, ನಿಮ್ಮಲ್ಲಿರೋ ಒಂದು ಆ ಎನರ್ಜಿ, ಆ ಪ್ಯಾಷನ್ನು, ಅದೆಲ್ಲ ಅವ್ರಿಗೆ ಇಷ್ಟ ಆಗಿದೆ. ನಾವು ನೆಕ್ಸ್ಟ್ ಕಾರ್ಡ್ ಪುಲ್ ಮಾಡಿದಾಗಲೇ ನಮಗೆ ಕ್ಲಾರಿಟಿ ಸಿಗೋದು ಅವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರಾ, ಟೈಮ್ ಪಾಸ್ ಆ ಥರ ಯೋಚನೆ ಮಾಡ್ತಾ ಇದ್ದಾರಾ ಅಂತ. ಬಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನಿಮ್ ಕಂಡ್ರೆ ಇಷ್ಟ ಇದೆ, ನೀವು ಮೆಸೇಜ್ ಮಾಡಿದಾಗ ಪಡ 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 ಅಂತ ರಿಪ್ಲೈ ಮಾಡ್ತಾರೆ, ಫ್ರೆಂಡ್ ರಿಕ್ವೆಸ್ಟು ಕಳಿಸಿರ್ಬೋದು, ಇಂಟ್ರೆಸ್ಟೆಡ್. ಬಟ್ ದಿಸ್ ಇಸ್ ಮೋರ್ ಲೈಕ್ ಆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೈಂಡ್ ಆಫ್, ಆ ಒಂದು ಇನ್ಸ್ಟಂಟ್ ಅಟ್ರಾಕ್ಷನ್ ಆಗಿದೆ. ಮೇ ಬಿ ದಟ್ ಈಸ್ ವೈ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ನಿಮ್ಮ ಬಗ್ಗೆ. ಓಕೆ ಮಾತಾಡಿಸ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಮೀಟ್ ಆದಾಗ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಆ ಥರ ಒಂದು ಎನರ್ಜಿ ಇದೆ ನಿಮ್ಮ ಮೇಲೆ. ಫಾರ್ ಅನ್ ಎಕ್ಸಾಂಪಲ್, ಪಾರ್ಟಿಲಿ ಇರ್ತೀವಿ ಅನ್ಕೊಳ್ಳಿ, ಯಾವುದೇ ಪಾರ್ಟಿ, ಮನೆ ಫಂಕ್ಷನ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಮನೆ ಓಪನ್, ಏನೋ ಒಂದು ಫಂಕ್ಷನ್ ಆಗಿರ್ಬೋದು, ಆ ಫಂಕ್ಷನಲ್ಲಿ ಯಾರನ್ನೋ ನೋಡ್ತೀವಿ, ಅವ್ರ ಕಂಡ್ರೆ ಓಕೆ ಚೆನ್ನಾಗಿ ರೆಡಿ ಆಗಿರೋದು ಇಷ್ಟ ಆಗುತ್ತೆ, ಅವರೊಂದು ಎನರ್ಜಿ ನೋಡಿದಾಗ ಇಷ್ಟ ಆಗುತ್ತೆ. ಪ್ರಾಬಲಿ ಅವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ಬೋದು, ಯಾರಿವರು ಏನು ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಆ ಅಟ್ರಾಕ್ಷನ್ ಲವ್ ಅಲ್ಲ ಅಲ್ವಾ. ಇಟ್ಸ್ ಲೈಕ್ ಓಕೆ ಅವರಲ್ಲಿ ಏನೋ ಒಂದು ಸಮಥಿಂಗ್, ಓಕೆ ಅವರಲ್ಲಿ ಏನೋ ಸಮ್ ಎನರ್ಜಿ ಇದೆ, ನೈಸ್ ಮಾತಾಡಿಸ್ತಾರೆ ಚೆನ್ನಾಗಿ, ಆ ಒಂದು ಎನರ್ಜಿ ನಿಮ್ದು ಇಷ್ಟ ಆಗಿದೆ. ಬಟ್ ಆ ಎನರ್ಜಿ ಲವ್ ಆಗಿ ಟರ್ನ್ ಆಗುತ್ತಾ, ಲೆಟ್ಸ್ ಅದಕ್ಕೆ ಕಾರ್ಡ್ಸ್ನ ಪುಲ್ ಮಾಡೋಣ. ಬಟ್ ಆಸ್ ಆಫ್ ನಾವು ಕರೆಂಟ್ ಸಿಚುವೇಶನ್ ಅಲ್ಲಿ ಅಟ್ರಾಕ್ಷನ್ ಅನ್ನೊಂದು ಆಗಿದೆ ಅವ್ರಿಗೆ, ಆಯ್ತಾ. ಬಟ್ ಮೋಸ್ಟ್ ಆಫ್ ಆಲ್ ಅವರು ಮೇ ಬಿ ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅಲ್ಲಿ ಇರ್ಬೋದು, ಮೇ ಬಿ ಆಲ್ರೆಡಿ ಸಮ್ ಪರ್ಸ್ನಲ್ ಸ್ಟ್ರೆಸ್ ಸಿಚುವೇಶನ್ ಅಲ್ಲಿ ಇರ್ಬೋದು, ಆ್ಯಂಡ್ ಅವ್ರಿಗೆ ಇನ್ನೊಂದು ರಿಲೇಶನ್ಶಿಪ್ನ ಲೈಫಲ್ಲಿ ತಗೊಳ್ಳೋದು, ಇನ್ನೊಂದು ಪರ್ಸನ್ ಜೊತೆ ಕನೆಕ್ಟ್ ಆಗೋದು, ಮೇ ಬಿ ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಟ್ ಚಾಲೆಂಜಿಂಗ್ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಗ್ರೂಪ್ 2, ಮೇ ಬಿ ನೀವು ಇನ್ನೂ ಸ್ವಲ್ಪ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಅಂದರೆ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಇವರು ಏನೋ ಒಂದು ಪರ್ಸ್ನಲ್ ಕಮಿಟ್ಮೆಂಟಲ್ಲಿದ್ದಾರೆ. ಅದು ಆಲ್ರೆಡಿ ಮದುವೆ ಆಗಿರ್ಬೋದು, ಅಥವಾ ಯಾರಿಗೂ ಆಲ್ರೆಡಿ ಕಮಿಟ್ಮೆಂಟ್ ಕೊಟ್ಟಿರ್ಬೋದು, ಅಥವಾ ಅನ್ಹ್ಯಾಪಿ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಒಂದಷ್ಟು ಬಿಸ್ನೆಸ್ ಕಮಿಟ್ಮೆಂಟ್ಸ್ ಇರ್ಬೋದು. ಸೊ ಅವ್ರದ್ದೇ ಆದ ಸ್ಟ್ರೆಸ್ ಸಿಚುವೇಶನ್ ಇದೆ, ಆ್ಯಂಡ್ ಅವ್ರಿಗೆ ಈ ಕನೆಕ್ಷನ್ ಇನ್ನೊಂದು ಎಕ್ಸ್ಟ್ರಾ ಸ್ಟ್ರೆಸ್ನ ಆ್ಯಡ್ ಮಾಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಅಥವಾ ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ಒಂದು ಸೈಕಲ್ ಎಂಡ್ ಆಗಿರ್ಬೋದು. ಇಟ್ಸ್ ಲೈಕ್ ಅವ್ರಿಗೆ ಗೊತ್ತಿದೆ ಸ್ಟೋರಿ ಏನು, ಇದು ಆಲ್ರೆಡಿ ಏನು ಸ್ಟೋರಿ ಅಂತ ಗೊತ್ತಿದೆ. ಮೇ ಬಿ ದಟ್ ಈಸ್ ವೈ ಅವ್ರಿಗೆ ಮತ್ತೆ ಅದೇ ಥರ ಅದೇ ಒಂದು ಸೈಕಲ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ ಥರ ಒಂದು ಎನರ್ಜಿ ಇದ್ರೂ ಇರ್ಬೋದು ಇದು. ಬಟ್ ಲೆಟ್ಸ್ ಸಿ ಅವರ ಒಂದು ಒಪಿನಿಯನ್ ನಿಮ್ಮ ಮೇಲೆ ಅದು ಚೇಂಜ್ ಆಗತ್ತಾ, ಫೀಲಿಂಗ್ಸ್ ಏನಿದೆ ಇವಾಗೇನು ಬರೀ ಅಟ್ರಾಕ್ಷನ್ ಅದೊಂದಿದೆ, ಅಥವಾ ನಿಮ್ಮ ಲೈಟಾಗಿ ಏನು ತಗೊಂಡಿದ್ದಾರೆ ಅದು ಫ್ಯೂಚರಲ್ಲಿ ಚೇಂಜ್ ಆಗತ್ತಾ. ದೇರ್ ಈಸ್ 4 ಆಫ್ ಸ್ವಾರ್ಡ್ಸ್, ಆಯ್ತಾ. ಇದು ನೋಡ್ಬೋದು, ದಿಸ್ ಇಸ್ ಲೈಕ್ ಒಂದು ಪರ್ಸನ್ ಮಲ್ಕೊಂಡು ಯೋಚನೆ ಮಾಡ್ತಾ ಇರೋದು. what to say. Okay, so group 2, ಈ ಪರ್ಸನ್ ತುಂಬಾನೇ ಯೋಚನೆ ಮಾಡ್ತಾರೆ ಈ ಕನೆಕ್ಷನ್ ಬಗ್ಗೆ, ಏನೇನು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೂ ಮುಂಚೆ ತುಂಬಾನೇ ಯೋಚನೆ ಮಾಡ್ತಾರೆ. ದಟ್ ಈಸ್ ಫಾರ್ ಶೋರ್. ಯಾವುದೇ ಅರ್ಜೆಂಟಲ್ಲಿ ಜಸ್ಟ್ ಬಿಕಾಸ್ ನಿಮ್ಮ ಕಂಡ್ರೆ, ಜಸ್ಟ್ ಬಿಕಾಸ್ ಅವ್ರು ನಿಮ್ಮನ್ನ ನೋಡ್ಬೋದು, ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು, ಹಾಗಂತ ಅವ್ರು ನಿಮ್ಮ ಮೇಲೆ ಕಂಪ್ಲೀಟ್ಲಿ ಎಮೋಷನಲಿ ಇನ್ವೆಸ್ಟೆಡ್ ಅಂತ ಅಲ್ಲ. ಲಾಂಗ್ ಟರ್ಮ್ ಅಂತ ಬಂದರೆ ಈ ಪರ್ಸನ್ನ ನೀವು ತುಂಬ ನಂಬೋದಕ್ಕಾಗಲ್ಲ. ದಟ್ ಈಸ್ ಫಾರ್ ಶೋರ್. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2, ಈ ಪರ್ಸನ್ ಏನೋ ಒಂದು ಲೈಫಲ್ಲಿ ಆಲ್ರೆಡಿ ಅವರ ಒಂದು ಕಮಿಟ್ಮೆಂಟ್ ಇದೆ, ಆಲ್ರೆಡಿ ಒಂದಷ್ಟು ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿದ್ದಾರೆ. ಮೇ ಬಿ ಅವರಿಗೆ ಅದಕ್ಕೆ ಇನ್ನೊಂದಷ್ಟು ಸ್ಟ್ರೆಸ್ನ ಆ್ಯಡ್ ಮಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಇನ್ನೊಂದಷ್ಟು ಆ ಒಂದು
ಕಮಿಟ್ಮೆಂಟ್ ಅನ್ನೋ ಒಂದು ಇದ್ರೊಳಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಇನ್ನೊಂದು ಸ್ಟ್ರೆಸ್ ಆ್ಯಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ ಥರ ಒಂದು ಎನರ್ಜಿಲಿದ್ದಾರೆ ಇವರು. ಅನದರ್ ಲೈಕ್ 1 more month ಇವ್ರು ಯಾವುದೇ ರೀತಿಯಾದ ಒಂದು ಆ್ಯಕ್ಷನ್ಸ್ ನಿಮ್ಮ ಮೇಲೆ ತಗೊಳ್ಳೋದನ್ನ ನಾನು ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಯೋಚನೆ ಮಾಡ್ತಾರೆ, ಏನೇ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಾರೆ, ನಿಮಗೆ ಏನೇ ರೆಸ್ಪಾಂಡ್ ಮಾಡೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಾರೆ. ಆ್ಯಂಡ್ ಅನದರ್ 1 to 2 months ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಮತ್ತೆ ಒಂದು ರೀಕಾನ್ಸಿಲಿಯೇಷನ್ ಆಗೋದು, ಮತ್ತೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ನೀವಿಬ್ರು ಮಾತಾಡೋಕ್ಕೆ ಶುರು ಮಾಡೋದು, ಆ ಥರ ಎನರ್ಜೀಸ್ ಎಲ್ಲ ನಾನು ಜಾಸ್ತಿ ನೋಡ್ತಾ ಇಲ್ಲ ಇಲ್ಲಿ. ಮೇ ಬಿ ಈ ಪರ್ಸನ್ ಓಪನ್ ಅಪ್ ಆಗಲ್ಲ ಅಷ್ಟು ಈಸಿಯಾಗಿ. ಅಟ್ಲೀಸ್ಟ್ ಅನದರ್ 1 ಮಂತ್ಗಾದ್ರೂ ಇವರು ಓಪನ್ ಅಪ್ ಆಗಲ್ಲ, ತುಂಬ ಟೈಮ್ ತಗೊತಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಅಂದರೆ ಅವರ ಒಂದು ಸ್ಟ್ರೆಸ್ ಮೇಲೆ, ಆಲ್ರೆಡಿ ಏನು ಸ್ಟ್ರೆಸ್ ಇದೆ ಅದ್ರ ಮೇಲೆ ಅವ್ರು ಫೋಕಸ್ಡ್ ಆಗಿದ್ದಾರೆ. ಆಲ್ರೆಡಿ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ, ಅದ್ರ ಮೇಲೆ ಆ ಒಂದು ಸ್ಟ್ರೆಸ್ನ ಫಸ್ಟ್ ನಾನು ಇಳಿಸ್ಕೊಳ್ಳೋಣ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಅವರು ಒಂದು ಯಾವುದೇ ರೀತಿಯಾದ ಆ್ಯಕ್ಟಿವ್ ಸ್ಟೆಪ್ ರಿಲೇಷನ್ಶಿಪ್ ಮೇಲೆ ತಗೊತಾರೆ ಅಂತ. ಮೇ ಬಿ ಹೆಂಗಿದೆ ಕನೆಕ್ಷನ್ ಹಾಗೆ ಇರ್ಬೋದು ಅನದರ್ 1 to 2 months ತನಕ. ಈ ಪರ್ಸನ್ ಯಾವುದೇ ರೀತಿ ಗ್ರೀನ್ ಸಿಗ್ನಲ್ ಕೊಡೋದು, 1 ಸ್ಟೆಪ್ ಮುಂದೆ ಇಡೋದು, 1 ಸ್ಟೆಪ್ ಜಾಸ್ತಿ ಯೋಚನೆ ಮಾಡೋದು, ನೋ, ಆ ಥರ ಎನರ್ಜೀಸ್ ನಾನು ನೋಡ್ತಾ ಇಲ್ಲ. ಇವತ್ತು ಒಂಥರ ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಇಬ್ರಿಗೂ ಒಂಥರ ನಾಟ್ ರಿಯಲಿ ಗುಡ್ ಕಾರ್ಡ್ಸ್ ಬಂದಿದೆ ನಿಮ್ಮ ಕ್ವೆಶನ್ ಮೇಲೆ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಮೇ ಅವರಿಗೆ ಅವರ ಒಂದು ಕಮಿಟ್ಮೆಂಟ್ ಏನಿದೆ ಅದನ್ನ ಫಸ್ಟ್ ನಾನು ಮುಗಿಸ್ಕೊಬಿಡೋಣ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಬೇಡ, ಆ ಥರ ಒಂದು ಎನರ್ಜಿಲಿ ಇರ್ಬೋದು. ಬಟ್ ಅಟ್ರಾಕ್ಟ್ ಅಂತೂ ಆಗಿದ್ದಾರೆ, ಬಟ್ ಆ ಒಂದು ಅಟ್ರಾಕ್ಷನ್ ಹಾಗೆ ಇರುತ್ತೆ ನೆಕ್ಸ್ಟ್ 1 to 2 months, ಯಾವುದೇ ರೀತಿ ಜಾಸ್ತಿ ಕಡಿಮೆ ಆಗಲ್ಲ. ಓಕೆ, ಸೊ ಎಸ್ ಗಾಯ್ಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ರಿಲೇಷನ್ಶಿಪ್ ಬಗ್ಗೆ ಅಂತ, ಅಥವಾ ಈ ಕನೆಕ್ಷನ್ ಬಗ್ಗೆ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಐ ಲವ್ ಯು, ಬಾಯ್.